ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸ್ಗಾಗಿ ಸಿಂಪಲ್ ಆಗಿ ಗ್ರ್ಯಾಂಡ್ ಡಿಸೈನ್ನ ಯಾವ ಥರ ಹಾಕಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಸಿಯಾಗಿ ಹಾಕುವಂಥ ಡಿಸೈನು. ಇದಕ್ಕೆ 6 ಎಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಸಿಲ್ಕ್ ಥ್ರೆಡ್ಡು. ನೋಡಿ, ಈ ಡಿಸೈನ್ಗೆ ನಾನು 2 ನೀಡಲ್ಗಳನ್ನು ಯೂಸ್ ಮಾಡ್ತಿದ್ದೀನಿ. ನೋಡಿ, ಮೊದಲು ಈ ಥರ 23 ನಂಬರು 0.45 mm. ಇದು ಮುಂದ್ಗಡೆ ಚಿಕ್ಕದಾಗಿರುತ್ತೆ ತುದಿ, ಹಾಗಾಗಿ ಈ ನೀಡಲ್ ಕೂಡ ಯೂಸ್ ಮಾಡ್ತಿದ್ದೀನಿ. ಹಾಗೆ 10 ನಂಬರ್ 0.75 mm. ಈ 2 ನೀಡಲ್ಗಳನ್ನು ಯೂಸ್ ಮಾಡಿ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ 3 ಬೀಡ್ಗಳನ್ನು ತೊಗೊಂಡಿದ್ದೀನಿ. ಫ್ಲವರ್ ಬೀಡು, ವೈಟ್ ಬೀಡು, ಆ್ಯಂಟೆಕ್ ಬೀಡು. ಈ ಆ್ಯಂಟೆಕ್ ಬೀಡ್ ಇದೆಯಲ್ಲ, ಇದು ಚಿಕ್ಕದಾಗಿದೆ ಹೋಲು, ಹಾಗಾಗಿ ಸ್ಮಾಲ್ ನೀಡಲ್ನ ಕೂಡ ತೊಗೊಂಡಿದ್ದೀನಿ 23 ನಂಬರ್ದು. ಅದು ಹೋಲು ನೋಡಿ ಈ ಥರ ಫುಲ್ಲು ಚಿಕ್ಕದಾಗಿದೆ. ಇದರಲ್ಲಿ 10 ನಂಬರ್ ನೀಡಲ್ಲು ಕಷ್ಟ ಆಗುತ್ತೆ, ಹಾಗಾಗಿ ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ. ಈ ಬೀಡ್ಗೆ ನಾವು ಬೀಡನ್ನ ಚೇಂಜ್ ಮಾಡಿಕೊಂಡ್ರೆ ಪರವಾಗಿಲ್ಲ, 10 ನಂಬರ್ ನೀಡಲ್ನೇ ಯೂಸ್ ಮಾಡ್ಕೋಬೋದು. ಯಾವಾಗಲೂ ಡಿಸೈನ್ನ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಓಕೆ, ನೋಡಿ ಫ್ರೆಂಡ್ಸ್, ಯಾವಾಗಲೂ ಡಿಸೈನ್ ಹಾಕುವಾಗ ಪಲ್ಲುಗೆ ಅಪೋಸಿಟ್ ಕಲರ್ ಬಾಡಿ ಕಲರ್ ಇರುತ್ತಲ್ಲ, ಅದನ್ನು ಥ್ರೆಡ್ನ ನಾವು ಮೊದಲ ಹಾಕ್ಕೋಬೇಕು. ಅದಾದಮೇಲೆ ಡಬಲ್ ಕಲರ್ ಹಾಕೋದಿದ್ರೆ ನೆಕ್ಸ್ಟ್ ಪಲ್ಲು ಕಲರ್ನ ಸೆಕೆಂಡ್ ಸ್ಟೆಪ್ಗೆ ನಾವು ತೊಗೋಬೇಕಾಗತ್ತೆ. ಓಕೆ, ನೋಡಿ, ಮೊದಲು ಸ್ಟಾರ್ಟಿಂಗಲ್ಲಿ ನೀಡಲ್ನ ಚುಚ್ಚಿ ದಾರನ ತಂದು ಲಾಕ್ ಮಾಡ್ಕೊತಿದ್ದೀನಿ. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಇವಾಗ ನೋಡಿ ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ. 23 ನಂಬರ್ ತೋರಿಸಿದ್ನೆಲ್ಲ ಚಿಕ್ಕದಾಗಿದೆ. ಈ ಬೀಡ್ ಹಾಕಲಿಕ್ಕೆ ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ. ಈ ನೀಡಲ್ನಿಂದ ಬೀಡ್ನ ಥ್ರೆಡ್ಗೆ ಪಾಸ್ ಮಾಡ್ಕೋಬೇಕು. ನಿಧಾನಕ್ಕೆ ಬೀಡ್ನ ಪಾಸ್ ಮಾಡಿ ಬೀಡ್ನ ಲಾಕ್ ಮಾಡ್ಕೋಬೇಕು. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ ಬೀಡ್ ನೀವು ಚೇಂಜ್ ಮಾಡಿಕೊಂಡ್ರೆ ನೀಡಲ್ಲು ಒಂದೇ ಯೂಸ್ ಮಾಡ್ಕೋಬೋದು, 10 ನಂಬರ್ ನೀಡಲ್ಲು. ಇದು ಚಿಕ್ಕದಾಗಿದೆ ಅಂತ ಮಾತ್ರ ನಾನು ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ. ನೋಡಿ, ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ. ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಈ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಸೇಮ್ ನೀಡಲ್ಲು, ಚಿಕ್ಕ ನೀಡಲ್ ತೋರಿಸಿದ್ನಲ್ಲ ಅದನ್ನು, ಮುಂದ್ಗಡೆ ತುದಿ ಚಿಕ್ಕದಾಗಿರುತ್ತೆ. ಇದಕ್ಕೆ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೋತೀನಿ. ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡಬೇಕು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಡಿಸೈನು. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಇವಾಗ ನೋಡಿ, ಥ್ರೆಡ್ನ ಮೇಲ್ ಮಾಡಿಕೊಂಡು ಇವಾಗ ಫ್ಲವರ್ ಬೀಡ್ ತೋರಿಸಿದ್ನಲ್ಲ ಆ ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಇದಕ್ಕೆ 10 ನಂಬರ್ ನೀಡಲ್ಲಾದರೆ ನಡೆಯುತ್ತೆ, ಅದರಿಂದ ಕೂಡ ಹಾಕ್ಬೋದು ನೀವು. ಇದರಿಂದ ಬೇಗನೆ ಮಾಡ್ಕೋಬೋದು 10 ನಂಬರ್ ನೀಡಲ್ಲಿಂದ. ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡೆ. ಇದನ್ನು ಇವಾಗ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ನಿಮಗೆ ಕನ್ಫ್ಯೂಷನ್ ಆಗುತ್ತಂದರೆ ನೀವು ಈ ಬೀಡನ್ನ ಚೇಂಜ್ ಮಾಡ್ಕೊಂಡ್ಬಿಡಿ. ದೊಡ್ಡ ಸೈಜ್ ತೊಗೊಂಡ್ರೆ ನೀಡಲ್ ಕನ್ಫ್ಯೂಷನ್ ಇರೋಲ್ಲ. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಆ್ಯಂಟೆಕ್ ಬೀಡು ಸೇಮ್ ಸ್ಟಾರ್ಟಿಂಗಲ್ಲಿ 2 ಹಾಕಿದ್ನಲ್ಲ ಅದನ್ನು ಮತ್ತೆ ಈ ಚಿಕ್ಕ ನೀಡಲ್ನಿಂದನೇ ಹಾಕ್ತಿದ್ದೀನಿ. ಈ ಬೀಡನ್ನ ಹಾಕಿ ಮೊದಲು ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ. ಸೇಮ್ ಇದೇ ಥರ 2 ಬೀಡ್ಗಳನ್ನು ಹಾಕಬೇಕು. 2 ಬೀಡ್ ಆ್ಯಂಟೆಕ್ ಬೀಡ್ ಹಾಕಿದ ಮೇಲೆ ಒಂದು ಫ್ಲವರ್ ಬೀಡು ಮತ್ತು ಸೇಮ್ 2 ಬೀಡ್ಗಳನ್ನು ಹಾಕಬೇಕು. ನಿಧಾನಕ್ಕೆ ಪಾಸ್ ಮಾಡ್ಕೊಳ್ಳಿ ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನ ಲಾಕ್ ಮಾಡ್ಕೋಬೇಕು. ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡಿಕೊಂಡೆ. ನೋಡಿ, 2 ಬೀಡು, ಒಂದು ಫ್ಲವರ್ ಬೀಡು ಮತ್ತು ಈ 2 ಬೀಡನ್ನ ಹಾಕಿದ್ದೀನಿ ಮೊದಲು. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಇವಾಗ 10 ನಂಬರ್ ನೀಡಲ್ನ ಹಾಕಿ ಇದಕ್ಕೆ ಚೈನ್ನ ಹಾಕಿದೆ. 3 ಚೈನ್ ಹಾಕ್ಕೊಂಡೆ. ನೀಡಲ್ ಚೇಂಜ್ ಮಾಡಿಕೊಂಡೆ ನಾನಿವಾಗ. ಯಾವಾಗಲೂ ಯೂಸ್ ಮಾಡ್ತೀವಲ್ಲ ಕ್ರೋಶೆ ನೀಡಲ್ 10 ನಂಬರ್, ಅದನ್ನು ಹಾಕಿ 3 ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ. ಇವಾಗ 6 ಚೈನ್ ಹಾಕ್ತಿದ್ದೀನಿ. 6 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಬೇಡ, ಒಳಗಡೆ ಈ ಥರ 4 ಚೈನ್ ಲಾಕ್ ಮಾಡ್ತೀವಲ್ಲ ಅಲ್ಲಿಗೆ ನಾವು ಲಾಕ್ ಮಾಡಿಕೊಂಡ್ರೆ ಸಾಕು. 4 ಚೈನ್ ಪಾಯಿಂಟಿಗೆ ಲಾಕ್ ಮಾಡಿಕೊಂಡೆ. ಯು ಶೇಪಲ್ಲಿ ಬರಬೇಕು ಈ ಥರ. ಇಲ್ಲಿಂದ ಮತ್ತೆ 3 ಚೈನ್ಸ್ನ ಹಾಕ್ತೀನಿ. ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಓಕೆ, ನೋಡಿ ಈ ಥರ ಕಾಣಿಸ್ತಾ ಇದೆ.
3 ಚೈನು 6 ಚೈನು 3 ಚೈನು. ಮತ್ತು ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತು ಈ 2 ಎಂಟಕ್ಕೆ ಬೀಡ್ಗಳನ್ನು ಹಾಕಬೇಕು. ಈ ಬೀಡನ್ನ ಹಾಕಬೇಕು. ಇದನ್ನು ಚಿಕ್ಕ ನೀಡಲ್ನಿಂದ ಹಾಕ್ತಿದ್ದೀನಿ. 23 ನಂಬರ್ ಫ್ರೆಂಡ್ಸ್ ಇದು. ಇದೇ ಥರ ಮಾಡ್ಕೊಳ್ಳಿ ಬೀಡ್ಗಳನ್ನು ಇಲ್ಲಿ. ಓಕೆ ನೋಡಿ, ಇಲ್ಲಿ ಹಾಕಿದ್ದೀನಿ. ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ಸೇಮ್ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಅದೇ ಥರ ಹಾಕ್ಕೊಂಡ್ರೆ ಸಾಕು. 2 ಬೀಡು ಮತ್ತು ಫ್ಲವರ್ ಬೀಡು ಮತ್ತು 2 ಬೀಡು. ಇಲ್ಲಿಂದ ನೋಡಿ ಈ ಬೀಡ್ ಆದಮೇಲೆ ಮತ್ತೆ 3 ಚೈನ್ ಹಾಕ್ತಿದ್ದೀನಿ. ಈ ಚೈನ್ಗಳನ್ನು ಹಾಕಲಿಕ್ಕೆ ಮತ್ತೆ ನಾನು 10 ನಂಬರ್ ನೀಡಲ್ ಯಾವಾಗಲೂ ಯೂಸ್ ಮಾಡ್ತೀನಲ್ಲ ಅದೇ 3 ಚೈನ್ ಹಾಕಿ ಲಾಕ್ನ ಮಾಡಿಕೊಂಡೆ. ಇಲ್ಲಿಂದ ಮತ್ತೆ 6 ಚೈನ್ಸ್ ಹಾಕ್ತೀನಿ. ಇದನ್ನು ಯು ಶೇಪಲ್ಲಿ ಬರೋ ಥರ 4 ಚೈನ್ ಲಾಕ್ ಇರುತ್ತಲ್ಲ ಆ ಗ್ಯಾಪ್ಗೆ ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. 4 ಚೈನ್ ಹಾಕಿದರೆ ಯಾವ ಪಾಯಿಂಟಿಗೆ ಲಾಕ್ ಮಾಡ್ತೀವೋ ಸ್ಟ್ರೇಟಾಗಿ ಅಷ್ಟಕ್ಕೆ ಲಾಕ್ ಮಾಡಿಕೊಂಡ್ರೆ ಸಾಕು. ಇಲ್ಲಿಂದ ಮತ್ತೆ 3 ಚೈನ್ಸ್ ಹಾಕ್ತೀನಿ. ಸ್ಟ್ರೇಟಾಗಿಟ್ಟು ಲಾಕ್ ಮಾಡಬೇಕು. ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ ಮತ್ತೆ ಬೀಡ್ಗಳನ್ನು ಹಾಕಬೇಕು. ಇದೇ ಥರ ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಇಲ್ಲಿಂದ ಮತ್ತೆ ಈ ಥರ ಬೀಡ್ಗಳನ್ನು ಹಾಕಬೇಕು. ನಾನು ಸ್ವಲ್ಪನೇ ಹಾಕಿ ತೋರಿಸ್ತಾ ಇರೋದು. ನೋಡಿ ಇಲ್ಲೂ ಕೂಡ ಬೀಡ್ಗಳನ್ನು ಹಾಕಿದ್ದೀನಿ. ಇಷ್ಟೇ ಹಾಕಿ ತೋರಿಸ್ತಿದ್ದೀನಿ ನಾನು. ನೀವು ಎಂಡ್ವರೆಗೂ ಸೀರೆಗೆ ಇದೇ ಥರ ಮಾಡ್ತಾ ಹೋಗಿ. ಎಂಡಲ್ಲಿ ನೋಡಿ 2 ಬೀಡ್ಸ್ ಆದಮೇಲೆ ಲಾಕ್ ಮಾಡಿಕೊಂಡು 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊತಿದ್ದೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆ ಎಳ್ಕೋಬೇಕು. ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಸ್ಟೆಪ್ಗೆ ಕಲರ್ ಥ್ರೆಡ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೊತೀನಿ. ಮೊದಲು ಒಂದು ಲಾಕ್ ಮಾಡ್ಕೊತಿದ್ದೀನಿ. ಇಲ್ಲಿಂದ ಚೈನ್ಗಳನ್ನು ಹಾಕ್ತೀನಿ. 1 2 3 4 ಚೈನ್ಸ್ ಹಾಕಿ ಈ ಬೀಡ್ ಲಾಕ್ ಇದೆಯಲ್ಲ ಈ ಲಾಕ್ ಮೇಲೆ ನೋಡಿ ಇಲ್ಲಿ ನೀಡಲ್ನ ಚುಚ್ಚಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಲಾಕ್ ಮಾಡ್ಕೊತಿದ್ದೀನಿ. ಓಕೆ, ಈ ಥರ ಬರಬೇಕು. ಇಲ್ಲಿಂದ ಮತ್ತೆ 4 ಚೈನ್ ಹಾಕ್ತೀನಿ. 4 ಚೈನ್ಸ್ ಹಾಕಿ ಇದನ್ನು ಕೂಡ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ. ನೋಡಿ 2 ಬೀಡ್ ಕೆಳಗಡೆ ನಾನು 4 ಚೈನ್ಸ್ ಹಾಕಿ ಲಾಕ್ನ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಮತ್ತೆ ಚೈನ್ಗಳನ್ನು ಹಾಕಬೇಕು. 1 2 3 4 5. ಈ ಬೀಡ್ ಕೆಳಗಡೆ ನಾನು 5 ಚೈನ್ಗಳನ್ನು ಹಾಕ್ತೀನಿ. ಈ ಬಿಗ್ ಬೀಡ್ ಇದೆಯಲ್ಲ ಇದ್ರ ಕೆಳಗಡೆ 5 ಚೈನ್ಗಳನ್ನು ಹಾಕಿ ಈ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಲಾಕ್ ಮೇಲೆ ನಾವು ಲಾಕ್ನ ಮಾಡಬೇಕು. ಮತ್ತೆ 4 ಚೈನ್ಸ್ ಹಾಕಿ 4 ಚೈನ್ ಹಾಕಿ ಈ ಬೀಡ್ ಲಾಕ್ ಮೇಲೆ ಲಾಕ್ನ ಮಾಡಬೇಕು. ಅಗೇನ್ 4 ಚೈನ್ಸ್ 4 ಚೈನ್ ಹಾಕಬೇಕು. ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಸೀರೆಗೆ ಒಂದು ಆ ಲಾಕ್ ಮೇಲೆ ಲಾಕ್ನ ಮಾಡಬೇಕು. ನೋಡಿ ಈ ಥರ ಬರುತ್ತೆ. ಇದು ಬೀಡ್ ವರ್ಕ್ ಆಯಿತು. ಇವಾಗ ನೆಕ್ಸ್ಟು ಈ ಪಾರ್ಟ್ ಕಂಪ್ಲೀಟ್ ಆದಮೇಲೆ ಇವಾಗ ಆರ್ಚ್ ನೋಡ್ಕೊಳ್ಳೋಣ. ಇಲ್ಲಿಂದ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋತೀನಿ. 6 ಚೈನ್ ಗ್ಯಾಪ್ ಇದೆಯಲ್ಲ ನೋಡಿ ಇಲ್ಲಿ ಇದ್ರ ಒಳಗಡೆ ನೀಡಲ್ನ ಹಾಕಬೇಕು. ದಾರನ ತಂದರೆ ಸೂಜಿ ಮೇಲೆ 3 ದಾರ ಇರುತ್ತೆ. 2 ದಾರನ 1 ಮಾಡಿಕೊಂಡೆ. ನೆಕ್ಸ್ಟ್ 2 ದಾರನ 1 ಮಾಡಿಕೊಂಡೆ. ಡಬಲ್ ಕ್ರೋಶೆ ಕಂಬ ಆಯಿತು. ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ವೈಟ್ ಬೀಡ್ಸ್ ತೋರಿಸಿದ್ನಲ್ಲ ಆವಾಗಲೇ ನೋಡಿ ಈ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ನೀಡಲ್ಲಿಂದ ಥ್ರೆಡ್ಗೆ ಪಾಸ್ ಮಾಡಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು. ಸೇಮ್ 6 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ದಾರನ 1 ಮಾಡಬೇಕು. ನೆಕ್ಸ್ಟ್ 2 ದಾರನ 1 ಮಾಡಬೇಕು. ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನ ಈ ಥರ ಪಾಸ್ ಮಾಡಬೇಕು. ಸೂಜಿ ಮೇಲೆ 1 ಸಾರಿ ಥ್ರೆಡ್ನ ಸುತ್ತಕೊಂಡು ಈ 6 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರ ಇದೆಯಲ್ಲ 2 ದಾರನ 1 ಮಾಡ್ಕೋಬೇಕು. ನೆಕ್ಸ್ಟ್ 2 ದಾರನ 1 ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊತೀನಿ. ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ನೋಡಿ ನೀಡಲಲ್ಲಿ 2 ಬೀಡ್ಗಳು ಹಾಕಿದ್ದೀನಲ್ಲ ಒಂದು ಬೀಡನ್ನ ಮಾತ್ರ ನಾನಿಲ್ಲಿ ಪಾಸ್ ಮಾಡ್ಕೊತೀನಿ ಥ್ರೆಡ್ಗೆ. ನೋಡಿ ಈ ಥರ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಬೇಕು. ದಾರನ ತಂದು 2ರಲ್ಲಿ 1 ನೆಕ್ಸ್ಟ್ 2ರಲ್ಲಿ 1 ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ. ಮತ್ತೊಂದು ಬೀಡನ್ನ ಹಾಕಿ ಸೂಜಿ ಮೇಲೆ 1 ಸಾರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು.
ಇದೇ ಥರ ಈ ಆರ್ಚ್ ಫಿಲ್ ಆಗೋವರೆಗೂ ಮಾಡಬೇಕು. ಓಕೆ ಫ್ರೆಂಡ್ಸ್, ನೋಡಿ 8 ಬೀಡ್ಗಳನ್ನು ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಆರ್ಚು. ವೈಟ್ ಬೀಡ್ಸ್ಗಳನ್ನು ಹಾಕಿದ್ದೀನಿ. ನಿಮಗೆ ಈ ವೈಟ್ ಬೀಡ್ ಬೇಡ ಅಂದರೆ ಗೋಲ್ಡ್ ಕಲರ್ ಬೀಡ್ ಕೂಡ ಯೂಸ್ ಮಾಡ್ಬೋದು. ಇದನ್ನು ಇವಾಗ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ನೋಡಿ, ಇಲ್ಲಿ ಲಾಕ್ ಮಾಡ್ಕೋಬೇಕು. ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಆರ್ಚು. ಈಸಿಯಾಗಿದೆ, ಬಿಗಿನರ್ಸ್ ಕೂಡ ತುಂಬಾ ಈಸಿಯಾಗಿ ಹಾಕುವಂತಹ ಡಿಸೈನ್. ಹಾಗೆ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು ಈ ಡಿಸೈನು. ಇಲ್ಲಿಂದ ನಾನು 4 ಚೈನ್ಸ್ ಹಾಕ್ತೀನಿ. 4 ಚೈನ್ ಹಾಕಿ ಈ ಬೀಡ್ ಲಾಕ್ ಇದೆಯಲ್ಲ ಇದ್ರ ಮೇಲೆ ಲಾಕ್ ಮಾಡ್ಕೋತೀನಿ. ಬೀಡ್ ಹಾಕಿ ಸೀರೆಗೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ನೆಕ್ಸ್ಟ್ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್. ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡಲ್ಲ ಸೇಮ್ ಅದೇ ಥರ ಇಲ್ಲೂ ಕೂಡ ಮಾಡ್ಕೋತೀನಿ. ಚಿಕ್ಕ ಬೀಡ್ ಕೆಳಗಡೆ 4 ಚೈನ್ಸ್ ಬರಬೇಕು. ಬಿಗ್ ಬೀಡ್ ಕೆಳಗಡೆ 5 ಚೈನ್ಸ್ನ ಹಾಕ್ತೀನಿ. ನೋಡಿ 5 ಚೈನ್ ಹಾಕಿ ಈ ಬೀಡ್ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಬರುತ್ತೆ ಡಿಸೈನು. 5 ಚೈನ್ ಹಾಕಿ ಈ ಥರ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ 4 ಚೈನ್ಸ್ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ. ಮತ್ತೆ 4 ಚೈನ್ಸ್ ಬೀಡ್ ಲಾಕ್ ಮೇಲೆ ಲಾಕ್ನ ಮಾಡಬೇಕು. ಬೀಡ್ ಲಾಕ್ ಮೇಲೆ ಲಾಕ್ನ ಮಾಡಬೇಕು. ನೋಡಿ ಇದೇ ಥರ ಫಸ್ಟ್ಗೆ ಮಾಡ್ಕೊಂಡನಲ್ಲ ಅದೇ ಥರ ಮಾಡ್ಕೊಂಡಿದ್ದೀನಿ. ಈ ಥರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಡಿಸೈನು. ನೋಡಿ ನೀವು ಸೀರೆಗೆ ಹಾಕಿ ಕಲರ್ ಕಾಂಬಿನೇಷನ್ ನೀಟಾಗಿ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಂದ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರನ 1 ಮಾಡ್ಕೋಬೇಕು. ನೆಕ್ಸ್ಟ್ 2 ದಾರನ 1 ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬ ಆಯಿತು. ಥ್ರೆಡ್ನ ಮೇಲ್ ಮಾಡಿ ವೈಟ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ನೋಡಿ ಈ ವೈಟ್ ಬೀಡನ್ನ ಹಾಕಿ ವೈಟ್ ಬೀಡ್ ಹಾಕಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ. 6 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತು ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸೇಮ್ ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡಬೇಕು 6 ಚೈನ್ ಗ್ಯಾಪ್ ಒಳಗಡೆ. ಸ್ಟಾರ್ಟಿಂಗಲ್ಲಿ ಇಲ್ಲಿ ಬೀಡ್ ಹಾಕಿದ್ದೀನಲ್ಲ 8, ಇಲ್ಲಿ ಕೂಡ ಹಾಕಿ ತೋರಿಸ್ತೀನಿ ನೋಡಿ. ಓಕೆ ಫ್ರೆಂಡ್ಸ್, ನೋಡಿ 2 ಆರ್ಚ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಕೂಡ 8 ಬೀಡ್ಗಳನ್ನು ಹಾಕಿ ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡಿದ್ದೀನಿ. ಇದನ್ನು 3 ಚೈನ್ ಮೇಲೆ ಲಾಕ್ ಇರುತ್ತಲ್ಲ ಆ ಲಾಕ್ ಮೇಲೆ ಲಾಕ್ನ ಮಾಡ್ಕೊತಿದ್ದೀನಿ. ನೋಡಿ ಈ ಥರ ನೀಟಾಗಿ ಬರುತ್ತೆ. ಸೀರೆಗೆ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬೀಡ್ಸ್ ನಿಮಗೆ ಇವು ಬೇಡ ಅಂದರೆ ಬೀಡ್ಸ್ಗಳನ್ನು ಚೇಂಜ್ ಮಾಡ್ಕೋಬೋದು. ನೋಡಿ ಇಲ್ಲೂ ಕೂಡ ಈ ಬೀಡ್ಸ್ ಕೆಳಗಡೆ 4 ಚೈನ್ಸು, ಬಿಗ್ ಬೀಡ್ ಕೆಳಗಡೆ 5 ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಎಂಡಲ್ಲಿ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಎಳ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ ಡಿಸೈನು. ನೀವು ಪೂರ್ತಿ ಸೀರೆಗೆ ಹಾಕಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ಬಿಗ್ ಬೀಡ್ ಇದೆಯಲ್ಲ ಇದ್ರ ಕೆಳಗಡೆ 5 ಚೈನ್ಸ್ ಹಾಕಿದ್ದೀನಲ್ಲ ಇಲ್ಲಿ ನಾನು ಕುಚ್ಚನ್ನ ಕಟ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಕುಚ್ಚು ಕಟ್ಟಿದ ಮೇಲೆ ಈ ಥರ ಕಾಣಿಸ್ತಾ ಇದೆ. ಕುಚ್ಚು ಕಟ್ಟಲಿಕ್ಕೆ 137 ದಾರ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಡಿಸೈನು. ನೀವೊಮ್ಮೆ ಟ್ರೈ ಮಾಡಿ. ಈ ಡಿಸೈನ್ಗೆ ಪ್ರೈಸ್ ಬಂದು 350ಇಂದ ಅರೌಂಡ್ 400 ಅಥವಾ 300 ಕೂಡ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ನೀವೊಮ್ಮೆ ಟ್ರೈ ಮಾಡಿ. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್ಸ್ ಡಿಸೈನು. ಸಿಂಪಲ್ ಆಗಿದೆ, ಬಿಗಿನರ್ಸ್ ಕೂಡ ಬೇಗನೆ ಮಾಡ್ಕೊಳ್ಳುವಂತಹ ಡಿಸೈನು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.